ಎಲ್ಲರಿಗೆ ಫ್ರೇಸ್ ದ ಲಾರ್ಡ್. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ರು ಪ್ರಿಯರೇ. ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ಎಲ್ಲರಿಗೂ ಒಂದು ತಿಳಿಸುವಂತಳಾಗಿದ್ದೀನಿ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರಿಯರೇ, ವಾಕ್ಯನ ಓದ್ಕೊಂಡಿದ್ರ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಿಮ್ಮ ಜೊತೆ ಮಾತಾಡುವಂತ ದೇವರು ಆತನಾಗಿದ್ದೀನಿ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಕೀರ್ತನೆಗಳು 30ನೇ ಅಧ್ಯಾಯ 11ನೇ ವಚನ. ಆಗ ನೀನು ನನಗೆ ಸಹಾಯ ಮಾಡಿ ನನ್ನ ಗೋಳಾಟವನ್ನು ಸಂತೋಷದ ವರ್ತನಕ್ಕಾಗಿ ಮಾರ್ಪಡಿಸಿದೆ. ನನ್ನ ಶೋಕ ವಸ್ತ್ರಗಳನ್ನು ತೆಗೆದು ಹಾಕಿ ಹರ್ಷ ವಸ್ತ್ರಗಳನ್ನು ಹೊದಿಸಿದೆ. ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಮುಂಜಾನೆ ಸಮಯದಲ್ಲಿ ದೇವರು ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ನಿಮ್ಮ ಜೊತೆ ಆತನು ಮಾತನಾಡುವಂತ ದೇವರು ಆತನಾಗಿದ್ರು ಪ್ರಿಯರೇ. ಇಲ್ಲಿ ದಾವಿದ ಭಕ್ತನ ಜೀವಿತದಲ್ಲಿ ದಾವಿದ ಭಕ್ತನು ದೇವರಿಗೆ ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡ್ತಿದ್ದ, ತಂದೆಯ ದೇವರೇ, ನೀನು ನನಗೆ ಸಹಾಯ ಮಾಡಿ ನನ್ನ ಗೋಳಾಟವನ್ನು ತೆಗೆದು ಹಾಕಿ ನನಗೆ ನೂತನ ಹರ್ಷವನ್ನು ಮಾರ್ಪಡಿಸಿದೆ. ನನ್ನ ಶೋಕ ವಸ್ತ್ರವನ್ನು ತೆಗೆದು ಹಾಕಿ ನನಗೆ ಹರ್ಷಧ್ವನಿಯನ್ನು ಹೊದಿಸಿದೆ ಎಂಬುದಾಗಿ ದಾವಿದ ಭಕ್ತನು ದೇವರಿಗೆ ಪ್ರಾರ್ಥನೆ ಮೂಲಕವಾಗಿ ಕೇಳ್ಕೊಳ್ತದೆ ಪ್ರಿಯರೇ. ನಿಮ್ಮ ಜೀವಿತದಲ್ಲಿ ನಮ್ಮ ಗೋಳಾಟವನ್ನು, ನಮ್ಮ ಶೋಕ ವಸ್ತ್ರಗಳನ್ನು ದೇವರು ತೆಗೆದು ಹಾಕಿ ನಮಗೆ ಹರ್ಷಧ್ವನಿಯನ್ನು ಮಾರ್ಪಡಿಸುವಂತ ದೇವ್ರ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ನೀವೆಷ್ಟು ಜನರು ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಡ್ತದೆ ಪ್ರಿಯರೇ. ನಮ್ಮ ಗೋಳಾಟವನ್ನು ದೇವ್ರು ಕೇಳುವಂತ ದೇವರು. ನಾವು ಪ್ರಾರ್ಥನೆ ಯಾವ ರೀತಿ ಮಾಡ್ಬೇಕಂದ್ರೆ ಪ್ರಿಯರೇ, ನಾವು ದೇವರಲ್ಲಿ ನಂಬಿಕೆ ವಿಶ್ವಾಸ ಇಟ್ಟು ನಾವು ಗಟ್ಟಿಯಾಗಿ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡಿಕೊಳ್ಳುವಂತರಾಗಿ ಪ್ರಿಯರೇ. ನಮ್ಮ ಗೋಳಾಟಗಳನ್ನು, ನಮ್ಮ ಕಷ್ಟಗಳನ್ನು, ನಮ್ಮ ಶೋಕ ವಸ್ತ್ರಗಳನ್ನು ದೇವ್ರ ಮುಂದೆ ನಾವು ಬಿಚ್ಚಿಟ್ಟು ಕಣ್ಣೀರಿನ ಮೊರೆಡುವಂತರಾಗಿರ್ಬೇಕು ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ದಾವಿದ ಭಕ್ತನ ಜೀವಿತದಲ್ಲಿ ದೇವರು ಆತನ ಗೋಳಾಟವನ್ನು ಕೇಳಿ ಆತನಿಗೆ ಸದ್ದುತ್ತನ್ನು ದಯಪಾಲಿಸಿದಂತ ದೇವರು ನಿಮ್ಮ ಜೀವಿತದಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮ ಎಲ್ಲಾ ಪ್ರಾರ್ಥನೆಯನ್ನು ಕೇಳಿ ಆತ ನಮ್ಮ ಎಲ್ಲ ಗೋಳಾಟಗಳನ್ನು ಸಂತೋಷವಾಗಿ ಮಾರ್ಪಡಿಸಿ ದೇವರು ನಮಗೆ ಎಲ್ಲಾ ವಿಷಯದಲ್ಲಿ ಆತನವನ್ನು ಹರ್ಷಧ್ವನಿಯಾಗಿ ಮಾರ್ಪಡಿಸುವಂತ ದೇವರು ಆತನಾಗಿದ್ರು ಪ್ರಿಯರೇ. ನಮ್ಮ ಜೀವಿತದಲ್ಲಿ ಕೆಲವು ವಿಷಯಗಳಲ್ಲಿ ಯಾರಿಗೆ ಹೇಳ್ಕೊಳ್ಳುವಂತ ಸ್ಥಿತಿಗಳು, ಶೋಕ ವಸ್ತ್ರಗಳನ್ನು ನಮ್ಮನ್ನು ನಾವು ದುಃಖ ಪಡುತ್ತಾ ಚಿಂತೆಯಲ್ಲಿ, ವೇದನೆಯಲ್ಲಿ, ನಾವು ಗೋಳಾಟದಲ್ಲಿ ನಾವು ಚಿಂತಿಸ್ತಾ ಇರ್ತೇವೆ ಪ್ರಿಯರೇ. ಆದರೆ ದೇವರ ಅಂತ ವಿಷಯದಲ್ಲಿ ಅಂತ ಗೋಳಾಟ ಸ್ಥಿತಿಗಳು, ಅಂತ ದುಃಖಗಳು, ಅಂತ ಸಂಕಟಗಳು ಎಲ್ಲ ತೆಗೆದು ನಾನು ನಿಮ್ಗೆ ಹರ್ಷಧ್ವನಿಯಾಗಿ ಹೊದಿಸ್ತೀನಿ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಿದ್ದಾರೆ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಳ್ತೀರಿ ಪ್ರಿಯರೇ. ನಿಮ್ಮ ವಾಗ್ದಾನ ಮೂಲಕವಾಗಿ ದೇವರು ನಿಮ್ಮ ಜೀವಿತದಲ್ಲಿ ಆತನು ನೆರವೇರಿಸಿ ಆಶಿಸು ಬಲಪಡಿಸುವಂತ ದೇವರು ಆತನಾಗಿದೆ ಪ್ರಿಯರೇ. ನೀವು ಕೇವಲ ದೇವ್ರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ನೀವು ಪ್ರಾರ್ಥನೆ ಮಾಡುವಂತರಾಗಿರ್ರಿ. ನಮ್ಮ ಗೋಳಾಟಗಳು, ನಮ್ಮ ಕಷ್ಟಗಳು, ನಮ್ಮ ಎಲ್ಲಾ ಶೋಕ ವಸ್ತ್ರಗಳು ದೇವರು ನಮ್ಮ ಎಲ್ಲರಿಂದ ತೆಗೆದು ಹಾಕಿ ನಮಗೆ ಸಹಾಯ ಮಾಡಿ ಸಂತೋಷಕರವಾಗಿ ಮಾರ್ಪಡಿಸಿ ನಮ್ಮ ಜೀವನ ಎಲ್ಲಾ ರೀತಿಯಾಗಿ ಆತನ ಹರ್ಷಧ್ವನಿಯನ್ನು ಹೊದಿಸುವಂತ ದೇವರು ಆತನೆಂಬುದಾಗಿ ನೀವು ಮುಂಜಾನೆ ಸಮಯದಲ್ಲಿ ಈ ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡಿಕೊಳ್ಳುವಾಗ ದೇವರು ನಿಮ್ಮ ಜೀವಿತದಲ್ಲಿ ಆತನ ನೆರವೇರಿಸಿ ಆಶಿಸು ಬಲಪಡಿಸುವಂತ ದೇವರು ಆತನಾಗಿದ್ದಾನೆ ಪ್ರಿಯರೇ. ಆಮೇನ್. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲಿ. ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ವಾಗ್ದಾನ ಕೇಳಿ ಆತ್ಮ ರೀತಿ ರಿಸೀವ್ ಮಾಡ್ಕೊಂಡು ತಂದೆ ಪ್ರಾರ್ಥನೆ ಮಾಡಿಕೊಳ್ಳುವಾಗ ತಂದೆ ಅವ್ರ ಕುಟುಂಬದಲ್ಲಿ ವಾಗ್ದಾನ ನೆರವೇರಿಸಿ ಆಶಿಸು ಬಲಪಡಿಸ್ರಿ ಪ್ರಭಾ. ಎಷ್ಟು ಜನರು ನಿನಗೆ ಎದುರು ನೋಡುವಂತೆ ನೀವೇ ಅವ್ರು ನಿನಗೆ ಎದುರು ನೋಡಿ ಯಾವ ರೀತಿಯಾಗಿ ದೇವ್ರು ನಮ್ಗೆ ಸಹಾಯ ಮಾಡುವನು, ಯಾವ ರೀತಿಯಾಗಿ ನಮ್ಗೆ ಗೋಳಾಟಗಳು ತೆಗೆಯುವಂತ ದೇವರ ಆತನೆಂಬುದಾಗಿ ಅವರು ಈ ವಾಗ್ದಾನ ಎದುರು ನೋಡುವಂತ ಸಮಯದಲ್ಲಿ ತಂದೆ ನೀವು ವಾಗ್ದಾನ ಮಾಡ್ರಿ ತಂದೆ. ನೀವು ನಿಮ್ಮ ಗೋಳಾಟಗಳೆಲ್ಲ ತೆಗೆದು ಹಾಕಿ ನಾನು ನೂತನ ಹರ್ಷದ ನಿನ್ನ ಮಾರ್ಪಡಿಸಿ ನಿಮ್ಗೆ ಎಲ್ಲಾ ರೀತಿಯ ಸಂತೋಷವನ್ನು ನಾನು ಹೊದಿಸ್ತೀನಿ ಎಂಬುದಾಗಿ ತಂದೆ ನೀವು ವಾಗ್ದಾನ ಮಾಡ್ರಿ ತಂದೆ. ಈ ವಾಗ್ದಾನವನ್ನು ಕುಟುಂಬದಲ್ಲಿ ತಂದೆ ಆಶಿಸು ಬಲಪಡಿಸಿ ಪ್ರಭಾ. ಅವರ ಸಂತೋಷಕರವಾಗಿ ಎಲ್ಲ ರೀತಿಗೆ ಇರುವಂತೆ ಸಹಾಯ ಮಾಡಿರೋ ಕಷ್ಟಗಳು, ಅವ್ರ ಗೋಳಾಟಗಳು, ಅವ್ರ ಚಿಂತನೆಗಳು, ದುಃಖಗಳೆಲ್ಲ ತೆಗೆದು ತಂದೆ ಈ ಮುಂಜಾನೆ ಸಮಯದಲ್ಲಿ ವಾಗ್ದಾನ ಮೂಲಕ ಒಂದೊಂದು ಕುಟುಂಬದಲ್ಲಿ ತಂದೆ ಯಾವಾಗ್ಲೂ ಅವ್ರ ಸಂತೋಷದಿಂದ ಇರುವಂತೆ ಅವ್ರು ಸಹಾಯ ಮಾಡ್ಬೇಕಂತೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್.